ಸ್ನೇಹಿತರೆಲ್ರಿಗೂ ನಮಸ್ಕರಿಸುತ್ತಾ ಎಲ್ಲರೂ ಲಕ್ಷ್ಮೀ ಹಬ್ಬನ ತುಂಬ ವಿಜೃಂಭಣೆಯಿಂದ ಆನಂದವಾಗಿ ಮಾಡಿರ್ತೀರ ಅಂತ ನಂಬಿದ್ದೀನಿ. ಇದು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕುಂಡ್ರಿಸಿರೋ ಅಂಥ ವಿಧಾನ. ಇದು ಲಕ್ಷ್ಮಿ ಪ್ರತಿ ಸರಿ ಕುಂಡ್ರಿಸ್ಬೇಕಾದ್ರೂ ಸೀರೆ ಉಡಿಸೋದು ಬಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಂದರೆ ಅಷ್ಟಾಗಿ ನಮಗೆ ಆ ಸೀರೆ ಉಡಿಸೋ ಅಂಥ ಮೆಥಡ್ ಅವೇರ್ನೆಸ್ ಇಲ್ಲ. ಈ ಸರಿ ಬಂದು ನನ್ನ ಮಗಳು ಯೂಟ್ಯೂಬ್ ನೋಡಿಕೊಂಡು ಥ್ಯಾಂಕ್ಸ್ ಹೇಳಬೇಕು. ಸೀರೆ ಉಡಿಸಿದಂಥ ಯೂಟ್ಯೂಬರ್ಸ್ ತುಂಬಾ ಇದ್ದಾರೆ, ಅದನ್ನು ಕಲಿಸಿರೋ ಅಂಥವ್ರು. ಅವ್ರಿಗೆಲ್ರಿಗೂ ಒಂದು ಥ್ಯಾಂಕ್ಸನ್ನು ಹೇಳ್ತಾ, ನಾನೀಗ ಅವ್ರನ್ನ ನೋಡಿ ಅವ್ರು ಹೇಳ್ಕೊಟ್ಟಿರೋಂಥ ಪ್ರಕಾರ ಈ ಸೀರೆನ ದೇವಿಗೆ ಉಡಿಸಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ಅರಿಶಿನ ಕುಂಕುಮಕ್ಕೆ ಬಂದವರೆಲ್ಲ ಹೇಳಿದರು. ಅದಕ್ಕೆ ನಂಗೆ ಭಾರಿ ಖುಷಿಯಾಯಿತು. ಯೂಟ್ಯೂಬ್ ಸೀರೆ ಉಡಿಸ್ಬೇಕು, ದೇವ್ರಿಗೆ ಹೇಗೆ ಸೀರೆ ಉಡಿಸೋದು ಅಂತ ಕಳಿಸೋ ಅಂತ ಎಲ್ಲ ಫ್ರೆಂಡ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ವಿಷಯ ಬಂತು ಅಂತಂದರೆ, ಯೂಟ್ಯೂಬನ್ನು ನಾವು ಹೇಗೆ ತೊಗೊತೀವೋ ಹಾಗೆ, ಅಂದರೆ ತುಂಬಾ ಒಳ್ಳೆಯ ವಿಷಯಗಳು ಅದರಲ್ಲಿದೆ. ಅದೇ ಥರ ನಾವು ಲ್ಯಾವಿಶಾಗಿ ಟೈಮ್ ವೇಸ್ಟ್ ಮಾಡೋದು ಇರಬಾರ್ದು. ಅದರಲ್ಲಿ ನಾವು ಯೂಟ್ಯೂಬಿಂದ ಒಂದು ಯಾವುದಾದ್ರು ಒಂದು 4 ವಿಷಯಗಳನ್ನ ಕಲಿತು ಅದನ್ನು 4 ಜನಕ್ಕೆ ಹೇಳಿ ಆ ಥರ ಮಾಡಿದ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯೂಟ್ಯೂಬಿಂದ ನಾನು ಹಲವಾರು ವಿಷಯಗಳನ್ನು, ಒಳ್ಳೆಯ ವಿಷಯಗಳನ್ನೆಲ್ಲ ಕಲ್ತಿದ್ದೀನಿ. ಮೇಯ್ನಾಗಿ ನನಗೊಂದು ಗಿಡ ಹೇಗೆ ಸಾಕಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಗಾರ್ಡನಿಂಗ್ ಫುಲ್ಲು ನಾನು ಯೂಟ್ಯೂಬ್ ನೋಡಿ, ಯೂಟ್ಯೂಬರ್ಸ್ ಹೇಗೆ ಸಾಕ್ತಿದ್ದಾರೆ, ಏನೇನು ಹಾಕಬೇಕು, ಆರ್ಗ್ಯಾನಿಕ್ಕಾಗಿ ಹೇಗೆ ಗಿಡಗಳನ್ನ ಬೆಳೆಸಬೇಕು, ಎಲ್ಲ ಅದರಿಂದನೇ ಕಲ್ತಿದ್ದು. ಲಕ್ಷ್ಮೀನ ಕುಂಡ್ರಿಸ್ಬಿಟ್ಟು ಯೂಟ್ಯೂಬ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ಕೊಬೇಡಿ. ಅದು ಒಂದು ಇನ್ಸ್ಪಿರೇಷನ್ ಎಲ್ಲ ವಿಷಯಕ್ಕೂ, ಅದಕ್ಕೋಸ್ಕರ ಹೇಳಿದೆ. ನಾವು ಲಕ್ಷ್ಮೀ ಕುಂಡ್ರಿಸಿದಾಗ 5 ಥರದ ದೀಪಗಳನ್ನ ಇಡ್ತೀನಿ. ಅದರಲ್ಲಿ ಯಾವುದು ಅಂತಂದರೆ ಅದು ಬಾಳೆಹಣ್ಣಿನ ದೀಪ, ಮತ್ತು ಬೆಲ್ಲದಿಂದ ಆದ ದೀಪ, ಆಮೇಲೆ ಚಿಕ್ಕದಾಗಿ ಈ ಅಕ್ಕಿ ಹಿಟ್ಟು ಇರುತ್ತಲ್ಲ ಅದರಲ್ಲಿ ಮಾಡಿರೋ ಅಂಥ ದೀಪಗಳು, ಮತ್ತು ನಿಂಬೆಹಣ್ಣಿನ ದೀಪ. ನಮ್ಮ ಮನೇಲಿ ಒಂದು ಚಿಕ್ಕದಾಗಿ 2 ಬೆಳ್ಳಿ ದೀಪಗಳಿದೆ. ಅದರಲ್ಲಿ ತುಪ್ಪವನ್ನು ಹಾಕ್ಬಿಟ್ಟು ತುಪ್ಪದ ದೀಪ ಅಂತ ಅಮ್ಮನವರಿಗೆ 5 ಥರದ ದೀಪಗಳನ್ನು ಮಂಗಳಾರತಿ ಮಾಡಿ ಪೂಜೆಯನ್ನು ಮಾಡ್ತೀವಿ. ಪ್ರತಿ ಸರಿ ಹಬ್ಬ ಮಾಡಿದಾಗಲೂ ನಾವೇನು ಮಾಡ್ತೀವಿ ಅಂದರೆ, ಗುರುವಾರ ಸಂಜೆ ಅಂದರೆ ನೈಟ್ 12 ಗಂಟೆ ಮೇಲೇ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡೋದು. ಅಂದರೆ ನೈವೇದ್ಯ ಪ್ರಿಪೇರ್ ಮಾಡೋದು, ಮತ್ತು ದೇವಿನ ಕುಂಡ್ರಿಸೋದಕ್ಕೆ ಬಿಂದಿಗೆಗಳು, ಆಮೇಲೆ ನವಧಾನ್ಯ, ಅದಕ್ಕೆಲ್ಲ ಏನೇನು ಹಾಕಬೇಕು ಅದು ಎಲ್ಲ ಮೆಥಡ್ನೂ. ದೇವಿನ ಕುಂಡ್ರಿಸೋದು ಬಂದು 2:30-3 ಗಂಟೆಯಿಂದ ಶುರು ಮಾಡ್ತೀವಿ. ಅಲ್ಲಿಂದ ತನಕ 12ರಿಂದ 2 ಗಂಟೆ ತನಕ ತಿಂಡಿಗಳು, ಅಂದರೆ ದೇವಿಗೆ 3 ಅಥವಾ 5 ಥರದ ನೈವೇದ್ಯಗಳನ್ನು ಮಾಡಿಡ್ತೀವಿ ನಾವು ಪ್ರತಿ ವರ್ಷ. ಅದನ್ನು ಮಾಡ್ತಾಯಿರ್ತೀವಿ. ಮೊದಲು ಇನ್ನೂ ಕಷ್ಟ ಆಯಿತು 2 ವರ್ಷದ ಹಿಂದೆ. ಅಂದರೆ ದೇವಿನ ತೆಂಗಿನಕಾಯಲ್ಲೇ ದೇವಿ ಮುಖವನ್ನು ಬರೆಸೋದು. ಅದು ಹೇಗೆ ಅಂತಂದರೆ, ಅರಿಶಿನದಲ್ಲಿ ಮುಖ, ದೇವಿಯವರ ಕಣ್ಣು ಮತ್ತು ಮೂಗು, ಬಾಯಿಯನ್ನೆಲ್ಲ ತಿದ್ದಿ, ಕಿವಿ ಎಲ್ಲ ತಿದ್ದಿ ಅದಕ್ಕೆ ಆಭರಣಗಳನ್ನ ತೊಡಿಸ್ತಾಯಿದ್ವಿ. ಇವಾಗ ಅದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಮುಖವಾಡ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಆ ಥರ ಮಾಡಿದಾಗ ಎಲ್ಲ ಬಂದ ಫ್ರೆಂಡ್ಸು ಮತ್ತು ಎಲ್ಲರೂ ಹೇಳ್ತಿದ್ರು, ತುಂಬ ಚೆನ್ನಾಗಿ ಮುಖನ ಬರೆಸ್ತೀರಾ ಅಂತಂದ್ಬಿಟ್ಟು. ಆ ವಿಡಿಯೋಸ್ ಎಲ್ಲನೂ ಇಲ್ಲ, ಅದು ಒಂದು ಕೊಡೋಣ ಅಂತಂದರೆ ಯಾವುದೂ ಇಲ್ಲ. ಅದು ನೋಡೋಣ, ಅದು ಇನ್ನೊಂದು ಸರಿ ಏನಾರು ಆ ಥರ ಮಾಡಿದಾಗ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಈಗ ನೋಡಿ, ಇದು 5 ಥರದ ದೀಪಗಳನ್ನು ಹಚ್ಚಿ ನಮ್ಮ ದೇವಿಯವ್ರನ್ನ ಹೇಳಬೇಕು ಅಂದರೆ, ದೇವಿಯರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ದೇವಿ. ನಮ್ಮ ಮನೇಲಿರೋರು ಯಾವುದೇ ರೀತಿಯ ನೋಟುಗಳಾಗಲಿ ಕಾಯಿನ್ಸ್ ಆಗಲಿ ಜಾಸ್ತಿ ಇಟ್ಟು ಪೂಜೆ ಮಾಡಲ್ಲ. ಅದಕ್ಕೆ ಅಂತ ಕಾಯಿನ್ ಇಡಲ್ಲ ಅಂತಲ್ಲ, 501 ರೂಪಾಯಿ ಅಥವಾ 1001 ರೂಪಾಯಿ ಅಷ್ಟು ಎಲೆಯಲ್ಲಿ ಇಟ್ಬಿಟ್ಟು ಸಿಂಪಲ್ಲಾಗಿಯೇ ಪೂಜೆ ಮಾಡ್ತೀವಿ. ನನಗೆ ಗೊತ್ತಿರೋ ಹಾಗೆ ಕೆಲವೊಂದು ಹಣ್ಣುಗಳು, ಮತ್ತು ಅಮ್ಮನವ್ರಿಗೆ ಬಾಗಿನಂತೂ ಕಂಪಲ್ಸರಿ ಕೊಟ್ಟೇ ಕೊಡ್ತೀವಿ. ಆ ಥರ 5 ತಟ್ಟೆಗಳನ್ನು ಇಟ್ಟು 5 ಥರದ ದೀಪಗಳನ್ನು ಹಚ್ಚಿ ನಮ್ಮ ದೇವಿಯವ್ರನ್ನ ನಾವು ಮನೆಗೆ ಮಾಡ್ಕೊತೀವಿ. ಇದು ನಮ್ಮ ಮನೆಯ ಲಕ್ಷ್ಮೀ ಪೂಜೆಯ ಒಂದು ವಿಡಿಯೋವನ್ನಾಗಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಏನಾದರೂ ಹೇಳೋ ಅಂಥ ಕಮೆಂಟ್ಸ್ ಏನಾದರೂ ಮಾಡೋದಿದ್ರೂ ಕಮೆಂಟ್ಸ್ ಮಾಡಿ. ಅದರಿಂದ ನನಗೇನಾದ್ರು ವಿಷಯಗಳು ತಿಳ್ಕೊಳ್ಳೋದಿತ್ತು ಅಂದರೆ ನಾನು ತಿಳ್ಕೊಬೋದು. ಒಂದು ಥಿಂಗ್ ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದೇನೆಂದರೆ, ಕಲಿಬೇಕು ಅಂತಂದರೆ ಬುಕ್ಸ್ ಓದೋದು ಮತ್ತು ಯೂಟ್ಯೂಬ್ ನೋಡೋದು ತಪ್ಪೇನಿಲ್ಲ.